ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 149ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದ್ವಾರಕಿಯ ಮಹಿಮೆ, ದ್ವಾರಕಿಯ ಪರಿಮಾಣ, ಯಾದವರಿಗೆ ದೂರ್ವಾಸರಿಂದ ಸಾಂಬನ ಅಪರಾಧಕ್ಕಾಗಿ ಶಾಪ ಬಂದುದು, ದ್ವಾರಕಾ ಮಂಡಲದಲ್ಲಿರುವ ಪಂಚಸರೋವರ, ಮಹಾಪ್ಲಕ್ಷವೃಕ್ಷ, ಪ್ರಭಾಸತೀರ್ಥ, ಪಂಚಪಿಂಡ, ಕುಂಡತೀರ್ಥ, ಸಂಗಮನ ಕ್ಷೇತ್ರ, ಹಂಸಕೊಂಡತೀರ್ಥ, ಕದಂಬತೀರ್ಥ, ಚಕ್ರತೀರ್ಥ, ರೈವತಕತೀರ್ಥ, ಮಹಾದ್ರುಮ ಕ್ಷೇತ್ರ, ವಿಷ್ಣು ಸಂಕ್ರಮಣ ಕ್ಷೇತ್ರ ಮೊದಲಾದವುಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಆ ನನ್ನ ದ್ವಾರಕಾ ಕ್ಷೇತ್ರದಲ್ಲಿ ನಾನು ಆಡಿದೆಡೆಯಾದ ರೈವತಕವೆಂಬ ಸರ್ವಲೋಕ ಪ್ರಸಿದ್ಧವೂ ಉತ್ತಮವೂ ಆದ ತೀರ್ಥಸ್ಥಾನವಿದೆ. ಅದು ಬಹಳವಾಗಿ ಪೊದೆಗಳಿಂದಲೂ ಬಳ್ಳಿಗಳಿಂದಲೂ ಕೂಡಿ ಹಲವು ಬಗೆಯ ಬೇಕಾದಷ್ಟು ಹೂಗಳಿಂದ ಒಪ್ಪುತ್ತಾ ಹಲವು ಬಣ್ಣದ ಕಲ್ಲುಗಳ ಸಾಲಿನಿಂದಲೂ 10 ದಿಕ್ಕುಗಳಲ್ಲೂ ಗುಹೆಗಳಿಂದಲೂ ಕೂಡಿದುದಾಗಿದೆ. ಅಲ್ಲಿರುವ ಬಾವಿಗಳು, ಗುಹೆಗಳು ದೇವತೆಗಳಿಗೂ
ದುರ್ಲಭಗಳು. ಅಲ್ಲಿ 6 ಜಾವಗಳ ಕಾಲವಿದ್ದು ಸ್ನಾನ ಮಾಡುವವನು ಕೃತಕೃತ್ಯನಾಗಿ ಸೋಮಲೋಕವನ್ನು ಸೇರುವುದರಲ್ಲಿ ಸಂದೇಹವಿಲ್ಲ. ಆನಂತರ ನನ್ನ ಕರ್ಮ ನಿರತನಾಗಿದ್ದು ಸೋಮಲೋಕವನ್ನು ಬಿಟ್ಟು ಆ ರೈವತಕ ತೀರ್ಥದಲ್ಲಿ ಪ್ರಾಣಗಳನ್ನು ತ್ಯಜಿಸಿದರೆ ನನ್ನ ಲೋಕವನ್ನು ಸೇರುವನು. ಮಹಾಭಾಗ್ಯವತಿ, ಅಲ್ಲಿಯ ಆಶ್ಚರ್ಯವನ್ನು ನಾನು ಹೇಳುತ್ತೇನೆ ಕೇಳು. ಧರ್ಮಾಸಕ್ತರಾದ ಮನುಷ್ಯರೆಲ್ಲರೂ ಅದನ್ನು ನೋಡಬಹುದು, ಸಂದೇಹವಿಲ್ಲ. ಎಲ್ಲ ಮರಗಳ ಎಲೆಗಳು ಆ ತೀರ್ಥದಲ್ಲಿ ಹೆಚ್ಚಾಗಿಯೇ ಬೀಳುತ್ತವೆ. ಆದರೂ ಒಂದೆಲೆಯೂ ಅಲ್ಲಿ ಕಾಣುವುದಿಲ್ಲ. ನೀರು ತಿಳಿಯಾಗಿಯೇ ಇರುತ್ತದೆ. ಆ ಚಕ್ರತೀರ್ಥಕ್ಕೆ ಪೂರ್ವದಲ್ಲಿ ನನ್ನ ಪಕ್ಕದಲ್ಲಿ ದೇವತೆಗಳಿಗೂ ದುರ್ಲಭವಾದ ಮಹಾದ್ರುಮ ಕ್ಷೇತ್ರವು ಒಪ್ಪುತ್ತದೆ. ಆ ಮಹಾದ್ರುಮವು 5 ಹರಿದಾರಿಯಷ್ಟು ವಿಸ್ತಾರವುಳ್ಳುದಾಗಿ ಸೊಗಸುವುದು. ಅದು ತಾವರೆಗಳಿಂದಲೂ ನೈದಿಲೆಗಳಿಂದಲೂ ಬೇರೆಯ ಸುವಾಸನೆಯುಳ್ಳ ಹೂಗಳಿಂದಲೂ ಹಲವು ಬಗೆಯ ಮೀನುಗಳಿಂದಲೂ ಕೂಡಿದ ಜಲಾಶಯವುಳ್ಳದ್ದು, ಸರ್ವ ವಸ್ತು ಫಲಗಳಿಂದ ಕೂಡಿದುದು, ಸುಗಂಧ ಕುಸುಮಗಳೊಡಗೂಡಿದುದು, ಹಾಸುಗಲ್ಲುಗಳಿಂದ ಕೂಡಿದ ಗುಹೆಗಳುಳ್ಳದ್ದೂ ಆಗಿದೆ. 8ನೇ 1 ಭಾಗ ಆಹಾರವನ್ನು ಮಾತ್ರ ಸೇವಿಸುತ್ತಾ ಅಲ್ಲಿದ್ದು ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಅಪ್ಸರರಿಂದ ಕೂಡಿದ ದಿವ್ಯ ನಂದನದಲ್ಲಿ ಆನಂದ ಪಡುವನು. ಮಹಾಭಾಗ್ಯೆ, ನಾನು ಹೇಳುವ ಅಲ್ಲಿಯ ಅತ್ಯಾಶ್ಚರ್ಯವನ್ನು ಕೇಳು. ಆ ಆಶ್ಚರ್ಯವನ್ನು ಧರ್ಮದಲ್ಲಿ ಆಸಕ್ತಿಯುಳ್ಳ ಮನುಷ್ಯರೆಲ್ಲರೂ ನೋಡುತ್ತಾರೆಂಬುದರಲ್ಲಿ ಸಂದೇಹವಿಲ್ಲ. ಸಾಗರವು ಹೇಗೆ ಉಬ್ಬಿ ಮತ್ತೆ ಇಳಿಯುವುದೋ ಹಾಗೆಯೇ ಆ ತೀರ್ಥವು ಮಧ್ಯಾಹ್ನ ಕಾಲದಲ್ಲಿ ಉಬ್ಬಿ ಪೂರ್ಣವಾಗಿದ್ದು ಅರ್ಧರಾತ್ರಿಯಲ್ಲಿ ಇಳಿದು ಸಮಸ್ಥಿತಿಗೆ ಬರುವುದು. ಆ ತೀರ್ಥದ ಪಶ್ಚಿಮ ಭಾಗದಲ್ಲಿ ಬಹಳ ದೊಡ್ಡದಾದ ಬಿಲ್ವಪತ್ರೆಯ ಮರವಿದೆ. 24 ದ್ವಾದಶಿಯಲ್ಲೂ ಅದರಲ್ಲಿ ಪೂರ್ತಿಯಾಗಿ ಹೂವು ಬಿಡುತ್ತದೆ. ಅದನ್ನು ಪುಣ್ಯಕರ್ಮಿಯು ನೋಡಬಹುದು, ಪಾಪಕರ್ಮನು ನೋಡಲಾಗುವುದಿಲ್ಲ. ಮಹಾಭಾಗ್ಯೆ, ಆ ಮರವನ್ನು ಸೂರ್ಯನು ಮುಳುಗುತ್ತಲೂ ಎಂದರೆ ಸಂಧ್ಯಾಕಾಲದಲ್ಲಿ ನೋಡಬಹುದು. ಭೂಮಿ, ನನ್ನ ಮಾರ್ಗವನ್ನು ಅನುಸರಿಸುವ ಯಾರು ಅಲ್ಲಿ ಅದರ ಹೂವನ್ನು ಪಡೆಯುವನೋ ಅವನು ಪರಮಸಿದ್ಧಿಯನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಶ್ರೇಷ್ಠವಾದ ಆ ನನ್ನ ಕ್ಷೇತ್ರದಲ್ಲಿ ವಿಷ್ಣು ಸಂಕ್ರಮಣವೆಂಬ ಹೆಸರಿನ ಪ್ರದೇಶ ಹೊಂದಿದೆ. ಕೃಷ್ಣಾವತಾರದಲ್ಲಿ ನಾನು ಅಲ್ಲೇ ಬೇಡನ ಬಾಣದೇಟಿಗೆ ಗುರಿಯಾಗಿ ಮತ್ತೆ ಸ್ವಸ್ವರೂಪವನ್ನು ಪಡೆಯುವುದು. ಮಹಾಭಾಗ್ಯೆ, ಮಣಿಪೂರಗಿರಿಯಲ್ಲಿ ಆ ವಿಷ್ಣು ಸಂಕ್ರಮಣ ಕುಂಡವಿದೆ. ಅಲ್ಲಿ ಒಂದು ತೀರ್ಥಧಾರೆ ಧುಮುಕುತ್ತದೆ. ಲಾಭಾಲಾಭಗಳನ್ನು ಗಮನಿಸದವನಾಗಿ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಸೂರ್ಯಲೋಕದಲ್ಲಿ ಆನಂದಿಸುವನು. ಬಳಿಕ ನನ್ನ ಭಕ್ತಿಯಲ್ಲಿ ನಿರತನಾದ ಅವನು ಆ ವಿಷ್ಣು ಸಂಕ್ರಮಣ ತೀರ್ಥದಲ್ಲಿ ಪ್ರಾಣ ಬಿಟ್ಟರೆ ಸೂರ್ಯಲೋಕವನ್ನು ಪರಿತ್ಯಜಿಸಿ ನನ್ನ ಲೋಕದಲ್ಲಿ ವಾಸಿಸುವನು. ಅಲ್ಲಿಯ ಆಶ್ಚರ್ಯವನ್ನು ಹೇಳುತ್ತೇನೆ. ಶತ್ರುಗಳ ಗುಂಪಿಗೆ ಕಾಲರುದ್ರನಾಗಿ ಅಲ್ಲಿ ನೆಲೆಸಿರುವ ವಿಷ್ಣುವು ಪಾಪಿಗಳಿಗೆ ನೋಡಲು ಕಷ್ಟವಾಗುವಂತೆ ಉಗ್ರನಾಗಿಯೂ
ಪುಣ್ಯಶಾಲಿಗಳಿಗೆ ನೋಡಿದರೆ ಆನಂದವಾಗುವಂತೆ ಸೌಮ್ಯನಾಗಿಯೂ ಕಾಣಿಸುವನು. ಆ ವಿಷ್ಣು ಸನ್ನಿಧಿಯ ಬಲಗಡೆಯಲ್ಲಿ ಬಹಳ ದೊಡ್ಡ ಅರಳಿಯ ಮರವಿದೆ. ಅದು ಉನ್ನತವಾಗಿಯೂ ವಿಶಾಲವಾಗಿಯೂ ಮನೋಹರವಾಗಿಯೂ ತಂಪಾಗಿಯೂ ಇದೆ. 24 ದ್ವಾದಶಿಯಲ್ಲೂ ಸೂರ್ಯನು ಮಧ್ಯಾಹ್ನದಲ್ಲಿರುವಾಗ ಆ ಮರವು ಸರ್ವ ಭಾಗವತರಿಗೂ ಸಂತೋಷವಾಗುವಂತೆ ಚೆನ್ನಾಗಿ ಫಲಿಸುತ್ತದೆ. ನನ್ನ ದಾರಿಯನ್ನು ಅನುಸರಿಸುವ ಯಾರು ಆ ಮರದ ಹಣ್ಣನ್ನು ಪಡೆಯುವರೋ ಅವರು ಪರಮಸಿದ್ಧಿಯನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಮಹಾಭಾಗ್ಯೆ, ನಾನು ಆ ದ್ವಾರಕಾ ಕ್ಷೇತ್ರದಲ್ಲಿ ಸರ್ವ ಭಾಗವತರಿಗೂ ಪ್ರೀತನಾಗಿ ಸಮುದ್ರದ ದಡದಲ್ಲಿ ಉತ್ತರಾಭಿಮುಖನಾಗಿರುವೆನು. ಯಶಸ್ವಿನಿ, ಬಲರಾಮ ಸಹಿತನಾದ ನಾನು, ಶುಭೆಯಾದ ಆ ಏಕಾದಶಿಯು ನಾವು ಮೂವರು ದ್ವಾರಕೆಯಲ್ಲಿರುತ್ತೇವೆ. ಮಹಾಭಾಗ್ಯೆ, ಆ ಕ್ಷೇತ್ರದಲ್ಲಿ ನಾವು ಮೂವರು ಆನಂದಿಸುವೆವು. ವರಾರೋಹೆ, ಆ ದ್ವಾರಕಾ ಕ್ಷೇತ್ರವು 10 ದಿಕ್ಕುಗಳಲ್ಲೂ 30 ಯೋಜನ ವಿಸ್ತಾರವುಳ್ಳುದಾಗಿರುವುದು. ಅಲ್ಲಿಗೆ ಹೋಗಿ ಭಕ್ತಿಯಿಂದ ನನ್ನನ್ನು ಸಂದರ್ಶಿಸುವವರು ಸ್ವಲ್ಪ ಕಾಲದಲ್ಲೇ ಪರಮಗತಿಯನ್ನು ಪಡೆಯುವರು. ಈ ದ್ವಾರಕಾ ಕ್ಷೇತ್ರ ವಿಚಾರವು ಆಖ್ಯಾನಗಳಲ್ಲಿ ಮಹಾಖ್ಯಾನವೂ, ಶಾಂತಿಗಳಲ್ಲಿ ಉತ್ತಮ ಶಾಂತಿಯೂ, ಧರ್ಮಗಳಲ್ಲಿ ಪರಮಧರ್ಮವೂ, ಕಾಂತಿಗಳಲ್ಲಿ ಪರಮಕಾಂತಿಯೂ, ಲಾಭಗಳಲ್ಲಿ ಪರಮಲಾಭವೂ, ಕರ್ಮಗಳಲ್ಲಿ ಪರಮಕರ್ಮವೂ, ಶ್ರುತಿಗಳಿಗೂ ಪರಮಶ್ರೇಷ್ಠವೂ, ತಪಸ್ಸುಗಳಲ್ಲಿ ಉತ್ತಮ ತಪಸ್ಸೂ ಆದುದು. ಪರಮಸಿದ್ಧಿಯನ್ನು ಬಯಸುವವನು ಮರಣಕಾಲದಲ್ಲಿಯೂ ಎಂದಿಗೂ ಇದನ್ನು ಮರೆಯದಿದ್ದರೆ ಅವನು ನನ್ನ ಲೋಕವನ್ನು ಸೇರುವನು. ಭದ್ರೆ, ಬೆಳಗ್ಗೆ ಎದ್ದು ಇದನ್ನು ಓದುವ ಅಥವಾ ಹೇಳುವ ಮನುಷ್ಯನು ತನ್ನ ಕುಲದ 21 ತಲೆಯವರನ್ನು ಸಂಸಾರ ಸಾಗರದಿಂದ ದಾಟಿಸುವನು. ಶುಭೆ, ನಿನ್ನ ಉಚಿತವಾದ ಉಪಚಾರದಿಂದ ದ್ವಾರಕೆಯ ಸತ್ಯವಾದ ಈ ವಿಚಾರವನ್ನು ನಿನಗೆ ಹೇಳಿದೆನು. ಬೇರಾವುದನ್ನು ಕೇಳುವೆ? ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೇ ದ್ವಾರಕಾ ಮಾಹಾತ್ಮ್ಯಂ ನಾಮ 49 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 150ನೆಯ ಅಧ್ಯಾಯವಾದ ಸಾನಂದೂರ ಮಹಿಮೆ, ಸಾನಂದೂರ ಕ್ಷೇತ್ರ ದೇವಮೂರ್ತಿಗಳು, ಆ ಕ್ಷೇತ್ರ ಮಂಡಲದಲ್ಲಿರುವ ರಾಮಗೃಹ ಕ್ಷೇತ್ರ, ರಾಮಸರಸ್ಸು, ಬ್ರಹ್ಮಸರಸ್ಸು, ಸಂಗಮನ ತೀರ್ಥ, ಶಕ್ರ ಸರೋವರ, ಸೂರ್ಪಾರಕ ಕ್ಷೇತ್ರ, ಜಟಾಕುಂಡ ತೀರ್ಥ ಮೊದಲಾದವುಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.